ಓಂ ಶಾಂತಿ. ವಾಣಿ ಡೇಟು 26/11/2025. ಬಾಪ್ ದಾದಾ ಮಧುಬನ. ಮಧುರ ಮಕ್ಕಳೇ, ನೀವು ವಿಶ್ವಸೇವಕರು. ನಿಮ್ಮ ಯಾವುದೇ ಮಾತು ನಡೆನುಡಿಯಲ್ಲಿ ದೇಹಾಭಿಮಾನ ಕಾಣಬಾರದು. ಇಂದಿನ ಪ್ರಶ್ನೆ: ಯಾವ ಒಂದು ಹವ್ಯಾಸವು ಈಶ್ವರ್ಯ ಕಾಯ್ದೆಗೆ ದೊಡ್ಡ ರೀತಿಯಲ್ಲಿ ವಿರುದ್ಧವಾಗಿದ್ದು ಅದರಿಂದ ತುಂಬ ನಷ್ಟವಾಗುತ್ತದೆ? ಉತ್ತರ: ಚಿತ್ರ, ಕಥೆ ಕೇಳುವುದು, ಕತೆ ಕಾದಂಬರಿ ಓದುವುದು, ನವಲಕಥೆಗಳ ಹವ್ಯಾಸ ಇವು ಈಶ್ವರ್ಯ ನಿಯಮಕ್ಕೆ ವಿರುದ್ಧ. ಅವು ಆತ್ಮಶಕ್ತಿಯನ್ನು ಕುಂದಿಸುತ್ತದೆ, ಯೋಗಬಲವನ್ನು ಕ್ಷೀಣಗೊಳಿಸುತ್ತದೆ, ಮನಸ್ಸನ್ನು ವ್ಯರ್ಥ ಚಿಂತನೆಗಳ ಕಡೆಗೆ ಎಳೆಯುತ್ತದೆ. ಆದ್ದರಿಂದ ತಂದೆಯ ಆಜ್ಞೆ: ಬಾಲಕರೇ, ಇಂತಹ ಪುಸ್ತಕಗಳನ್ನು ಓದುವಂತಿಲ್ಲ. ಯಾವ ಬೀಕೆ ಇದನ್ನು ಮಾಡುತ್ತಿದ್ದರೆ ನೀವು ಒಬ್ಬರು ಇನ್ನೊಬ್ಬರಿಗೆ ಸಾವಧಾನ ನೀಡಿ. ಗೀತೆ: ಮುಖ ನೋಡಿಕೋ ಪ್ರಾಣಿ. ಸರಳ ಮತ್ತು ಆಳವಾದ ಜ್ಞಾನ ಸಾರ. ತನ್ನನ್ನು ಪ್ರತಿದಿನ ಪರಿಶೀಲಿಸಬೇಕು. ನಾನು ತಮೋ ಪ್ರಧಾನದಿಂದ ಸತೋ ಪ್ರಧಾನದತ್ತ ಹೋಗುತ್ತಿದ್ದೇನೆಯೇ? ನೆನಪಿನ ಯಾತ್ರೆಯಿಂದಲೇ ಪಾಪಕ್ಷಯ, ಪವಿತ್ರತೆ, ಶಾಂತಿ ಶಕ್ತಿಗಳು ಬರುತ್ತವೆ. ಶಾಸ್ತ್ರಗಳಲ್ಲಿ ನಿಜ ಜ್ಞಾನ ಇಲ್ಲ. ಎಲ್ಲ ಧರ್ಮಸ್ಥಾಪಕರು ಏನನ್ನು ಹೇಳಿದ್ದಾರೆ ಅದನ್ನು ಮನುಷ್ಯರು ಪುಸ್ತಕ ಮಾಡಿದ್ದಾರೆ. ಆದರೆ ತನ್ನನ್ನು ಆತ್ಮನೆಂದು ತಿಳಿದು ಪರಮಾತ್ಮನ ನೆನಪು ಮಾಡಿ ಎಂಬ ನಿಜ ಜ್ಞಾನವನ್ನು ತಂದೆ ಕಲಿಸಲು ಬರುತ್ತಾರೆ. ನಾವು ಎಲ್ಲಿಂದ ಬಂದೆವು? ಎಲ್ಲ ಆತ್ಮಗಳು ಮೇಲಿನ ನಿರ್ವಿಕಾರಿ ಲೋಕದಿಂದ ಬರುತ್ತಿವೆ. ಅಲ್ಲಿ ಪಾಪ, ವಿಕಾರ, ದುಃಖ ಯಾವುದೇ ಇಲ್ಲ. ಇಲ್ಲಿ ಪ್ರಪಂಚ ವಿಕಾರಿ ಕಲಿಯುವುದರೆ ಸಂಪೂರ್ಣ ಅಪವಿತ್ರೆ. ಸತ್ಯುಗ ಮತ್ತು ಕಲಿಯುಗದ ವ್ಯತ್ಯಾಸ: ಸತ್ಯುಗ ನಿರ್ವಿಕಾರಿ ದೇವತೆಗಳ ಪ್ರಪಂಚ, ಕಲಿಯುಗ ವಿಕಾರಿ ದುಃಖ ಕ್ಲೇಶದ ಪ್ರಪಂಚ. ಈಗ ತಂದೆ ಪತಿತರಿಂದ ಪಾವನರನ್ನಾಗಿಸಲು ಬಂದಿದ್ದಾರೆ. ಶಿವಬಾಬಾ ಬ್ರಹ್ಮನು ರಥವಾಗಿ ಬಳಸುತ್ತಾರೆ. ಪರಮಾತ್ಮನಿಗೆ ಶರೀರವಿಲ್ಲ, ಆದ್ದರಿಂದ ದೇವ ನಿರ್ಮಾಣ ಕಾರ್ಯ ಮಾಡಲು ಬ್ರಹ್ಮನ ಶರೀರ ಬೇಕಾಗುತ್ತದೆ. ಅದಕ್ಕೆ ತ್ರಿಮೂರ್ತಿಯಲ್ಲಿ ಬ್ರಹ್ಮನ ವಿಶೇಷ ಸ್ಥಾನ. ನೆನಪಿನ ಯಾತ್ರೆ ಮಹಾ ಔಷಧಿ. ನನ್ನನ್ನು ಆತ್ಮನೆಂದು ತಿಳಿದು ಪರಮಾತ್ಮನನ್ನು ತಂದೆ ನೆನಪಿಸಿ, ಇದೇ ಮನ್ಮನಾಭವ. ಆದ್ದರಿಂದ 21 ಜನ್ಮಗಳಿಗೆ ಪವಿತ್ರತೆ, ಶಾಂತಿ, ಶ್ರೀಮಂತಿಕೆ ದೊರಕುತ್ತದೆ. ಕಾದಂಬರಿ, ಚಿತ್ರ, ಕಥೆಗಳು ಏಕೆ ನಿಷೇಧ? ಅವು ಮನಸ್ಸನ್ನು ದೇಹಾಭಿಮಾನಕ್ಕೆ ತಳ್ಳುತ್ತದೆ. ಯೋಗಬಲ ಶೂನ್ಯವಾಗುತ್ತದೆ, ಆತ್ಮ ನಷ್ಟಗೊಳ್ಳುತ್ತದೆ, ಯೋಗದಲ್ಲಿ ಸ್ಥಿರತೆ ಕಳೆದುಕೊಳ್ಳ ಹೋಗುತ್ತದೆ. ಆದ್ದರಿಂದ ತಂದೆಯು ಕಟ್ಟುನಿಟ್ಟಾಗಿ ನಿಷೇಧಿಸಿದ್ದಾರೆ. ಯಾರಾದರೂ ಓದುತ್ತಿದ್ದರೆ ಅದನ್ನು ತೆಗೆದು ಎಸೆರಿ, ಹೆದರಬೇಡಿ. ನಮ್ಮ ಕರ್ತವ್ಯ ಪರಸ್ಪರ ಸಾವಧಾನ ಮಾಡುವುದು. ದೇಹಾಭಿಮಾನ ದೊಡ್ಡ ಶತ್ರು. ಶಿಕ್ಷಕರು ನಾನು ನಿಮ್ಮ ಸೇವಕ ಎಂದು ಸಹಿ ಮಾಡುವಂತೆ ಬ್ರಾಹ್ಮಣರು ಸೇವಕರು, ಶ್ರೀ ಅಲ್ಲ ಶ್ರೀಮತ ಎಂಬ ಪದವನ್ನು ಪರೀಕ್ಷಿಸಿದ್ದೇ ತಂದೆ. ದೇಹಾಭಿಮಾನ ಬಂದರೆ ಜ್ಞಾನ ಕುಂದುತ್ತದೆ. ಭಾರತದ ಮೂಲ ಗುರಿ ಧ್ಯೇಯ ಲಕ್ಷ್ಮೀನಾರಾಯಣರಾಗೋದು. ಇದೇ ನಮ್ಮ ಗುರಿ ಧ್ಯೇಯದ ಚಿತ್ರವನ್ನು ಮನೆಯಲ್ಲಿ ಸದಾ ಇಟ್ಟುಕೊಳ್ಳಬೇಕು. ತಂದೆ ಹೇಳುತ್ತಾರೆ, ನನ್ನಿಂದ ಓದಿದರೆ ವಿಶ್ವ ರಾಜರಾಗುತ್ತೀರಿ. ಸಂಗಮಯುಗ ಮಹಾಪರಿವರ್ತನೆ. ಈಗ ಒಂದು ಧರ್ಮ ಸ್ಥಾಪನೆ, ದೇವಿ ದೇವತಾ ಧರ್ಮ, ಉಳಿದ ಎಲ್ಲ ಧರ್ಮಗಳ ವಿನಾಶ. ಇದೇ ಗಾಯನ, ಇದೇ ಯುಗ. ಇಂದಿನ ಮಧುರ ಮುರಳಿಯ ಮುಖ್ಯ 20 ಜ್ಞಾನ ರತ್ನಗಳು. ನಾವು ವಿಶ್ವಸೇವಕರು. ದೇಹಾಭಿಮಾನ ಬೇಡ. ಕಾದಂಬರಿ, ಕಥೆ ಓದುವುದು ನಿಷೇಧ. ನೆನಪಿನ ಯಾತ್ರೆಯಿಂದ ತಮೋ ಪ್ರಧಾನ, ಸತೋ ಪ್ರಧಾನ. ಶಾಸ್ತ್ರಗಳಲ್ಲಿ ಸಂಪೂರ್ಣ ಜ್ಞಾನ ಇಲ್ಲ. ಆತ್ಮ ನಿರಾಕಾರಿ, ಪವಿತ್ರ ಲೋಕದಿಂದ ಬರುತ್ತದೆ. ಸತ್ಯುಗ ನಿರ್ವಿಕಾರಿ ಲೋಕ, ಕಲಿಯುಗ ವಿಕಾರಿ ಲೋಕ. ಶಿವಬಾಬಾ ಬ್ರಹ್ಮನನ್ನು ರಥವಾಗಿ ಬಳಸುತ್ತಾರೆ. ಮನ್ಮನಾಭವ, ತನ್ನನ್ನು ಆತ್ಮವೆಂದು ತಿಳಿದು ತಂದೆಯನ್ನು ನೆನಪಿಸುವುದು. ನೆನಪೇ ಮಹಾ ಪರಿಶೋಧನೆ. ಧಾರಣೆ ಇಲ್ಲದಿದ್ದರೆ ಸೇವೆಯಲ್ಲಿಯೂ ನಷ್ಟ. ಯಾರಾದರೂ ತಪ್ಪು ಮಾಡಿದರೆ ಸಾವಧಾನ ನೀಡುವುದು ಕರ್ತವ್ಯ. ದೇಹಾಭಿಮಾನ ಜ್ಞಾನ ನಾಶಕ. ಶ್ರೀಮತ ಪಡೆಯುವುದು ತಂದೆಯಿಂದ ಮಾತ್ರ. ಗುರಿ ಧ್ಯೇಯದ ಚಿತ್ರ ಮನೆಯಲ್ಲೇ ಇರಲಿ. ನಾವು ಅಹಿಂಸಕ ಕ್ಷತ್ರಿಯರು. 21 ಜನ್ಮಗಳಿಗೆ ಪವಿತ್ರತೆ ಬರುತ್ತದೆ. ಯೋಗ ಬಲವಿಲ್ಲದಿದ್ದರೆ ಜ್ಞಾನ ಫಲಿತಾಂಶವಿಲ್ಲ. ಸಂಗಮಯುಗ ಪರಿವರ್ತನೆ ಯುಗ. ಮುರಳಿಯ ಸಾರಾಂಶ: ಈಗ ನೀವೆಲ್ಲರೂ ವಿಶ್ವಸೇವಕರು. ದೇಹಾಭಿಮಾನ, ಕಾದಂಬರಿ, ಹವ್ಯಾಸ, ವ್ಯರ್ಥ ಮಾತು ಇವು ಆಧ್ಯಾತ್ಮಿಕ ಶಕ್ತಿಯನ್ನು ನಾಶ ಮಾಡುತ್ತವೆ. ತಮ್ಮನ್ನು ಆತ್ಮವನ್ನು ತಿಳಿದು ತಂದೆಯನ್ನು ನೆನಪಿಸಿದರೆ ಪಾಪ ಕ್ಷಯವಾಗುತ್ತದೆ, ಸತೋ ಪ್ರಧಾನರಾಗುತ್ತೀರಿ. ತಂದೆಯ ಗುರಿ ನಿಮ್ಮನ್ನು ಲಕ್ಷ್ಮೀನಾರಾಯಣ ಸ್ಥಾನಕ್ಕೆ ತರುವುದು. ಈ ನಶೆ ಗೆದ್ದರೆ ಸೇವೆಯು, ಯೋಗವು, ಧಾರಣೆಯು ಸುಲಭವಾಗುತ್ತದೆ. ಓಂ ಶಾಂತಿ.